ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರ್ತಾ ಇದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನನ್ನ ಜೊತೆ ಮುಂದುವರೆಯಲಿ. ಇವತ್ತು ಮತ್ತೆ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಚಾಪ್ಟರ್ ಯಾವುದು ಅಂತ ಹೇಳಿದರೆ ಅದು ಬಾಬರ್ ಅಲಿ ಅಂತ. ಬಾಬರ್ ಅಲಿ ಆಯಿತಾ. ಇಂಗ್ಲೀಷ್ ಸರ್ ಸಬ್ಜೆಕ್ಟು, ಆರ್ಟ್ಸು, ಕಾಮರ್ಸು, ಎಲ್ಲರಿಗೂ ಕೂಡ ಸೈನ್ಸ್ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಇದೇ ಆಗಿರುವಂಥದ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಂತ. ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇಲ್ಲಿ 3 ಇದ್ದಾವೆ, ಅದನ್ನು ನಿಮಗೆ ಬರಿತಾ ಹೋಗ್ತೇನೆ. ಫಸ್ಟ್ ಒಂದು ಕ್ವಶನು, ರೈಟ್ ಎ ನೋಟ್ ಆನ್ ಬಾಬರ್ ಅಲಿ ಸ್ಕೂಲ್, ಅವನ ಶಾಲೆ ಅಂತ. ಹೀಗಂದರೂ ಒಂದೇ ಸರ್. ಆರ್ ರೈಟ್ ಎ ನೋಟ್ ಆನ್ ಆನಂದ್ ಶಿಕ್ಷಾ ನಿಕೇತನ್. ನೋಡಿ, ರೈಟ್ ಎ ನೋಟ್ ಆನ್ ಬಾಬರ್ ಅಲಿ ಸ್ಕೂಲ್ ಅಂದರೂ ಕೂಡ ಒಂದೇ, ಅವನ ಶಾಲೆಯ ಬಗ್ಗೆ ಬರೆಯಿರಿ ಅಂತ. ರೈಟ್ ಎ ನೋಟ್ ಆನ್ ಆನಂದ ಶಿಕ್ಷಾ ನಿಕೇತನ್ ಅಂದರೆ ಇದು ಅವರ ಶಾಲೆಯ ಹೆಸರು. ಇದಕ್ಕೂ ಅದೇ ಉತ್ತರ, ಇದಕ್ಕೂ ಕೂಡ ಅದೇ ಉತ್ತರ ಆಗಿರುತ್ತೆ. ಕ್ಲಿಯರ್. ಇನ್ನೊಂದು ಪ್ರಶ್ನೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸೆಕೆಂಡ್ ಕ್ವಶನ್ ಯಾವುದು ಅಂದರೆ ರೈಟ್ ಎ ನೋಟ್ ಆನ್, ಆಯಿತಾ, ಎ ಎಜುಕೇಷನಲಿಸ್ಟ್ ದಟ್ ಈಸ್ ತುಳು ರಾಣಿ ಹಜ್ರಾ ಅಂತ, HAZRA. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. 4 ಮಾರ್ಕ್ಸಿಗೆ ಬರಲ್ಲ. ಇದಿಷ್ಟು ಕೂಡ 4 ಮಾರ್ಕ್ಸಿಗೆ ಬರುವಂಥ ಪ್ರಶ್ನೆಗಳು. ಇದು 3 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಬರುವಂತಹ ಪ್ರಶ್ನೆ ಆಗಿರುತ್ತೆ. ಕ್ಲಿಯರ್. ಇನ್ನೊಂದು ಬಹಳ ಇಂಪಾರ್ಟೆಂಟು ಕ್ವಶನ್ನು ಯಾವುದು ಅಂತ ಹೇಳಿದರೆ ಈ ಒಂದು ಪಾಠದಲ್ಲಿ, ಆಯಿತಾ, ಡೂ ಯು ಥಿಂಕ್ ಅಂತ ಬರುತ್ತೆ. ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ. ಡೂ ಯು ಫೀಲ್ ದಟ್ ಬಾಬರ್ ಅಲಿ, ಯಾವುದು ಗೊತ್ತಾ, ಪೇಜ್ ನಂಬರು 8, ಆಯಿತಾ. ಪ್ರತಿಯೊಬ್ಬರ ಹತ್ರ ಟೆಕ್ಸ್ಟ್ ಬುಕ್ ಇದೆ ಅಂದ್ಕೊಂಡಿದ್ದೀನಿ. ಪೇಜ್ ನಂಬರ್ 52ನಲ್ಲಿ ಡು ಯು ಫೀಲ್ ದಟ್ ಬಾಬರ್ ಅಲೀಸ್ ಇನಿಷಿಯೇಟಿವ್ ಈಸ್ ಎ ಸಕ್ಸಸ್ ಸ್ಟೋರಿ, ಎಕ್ಸ್ಪ್ಲೇನ್ ಅಂತ ಇದೆ. ಇದನ್ನು ನಾವು ಹಾಟ್ ಕ್ವಶನ್ಸ್ ಅಂತ ಕರಿತೀವಿ. ಹಾಟ್ ಕ್ವಶನ್ಸ್ ಅಂದರೆ ಕ್ರಿಟಿಸೈಸ್ ಕ್ವಶನ್ಸ್ ಅಂತ. ಸ್ವಲ್ಪ ವಿಮರ್ಶಾತ್ಮಕವಾಗಿ ಆ ಪ್ರಶ್ನೆಗಳನ್ನು ತಾವುಗಳು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬರೀಬೇಕಾಗಿರುತ್ತೆ. ನಾನು ಎಕ್ಸಾಂಪಲ್ ಬರಿತೀನಿ ನೋಡಿ. ಈಗ ಡು ಯು ಫೀಲ್ ದಟ್, ಆಯಿತಾ, ಡು ಯು ಫೀಲ್ ದ್ಯಾಟ್ ಬಾಬರ್ ಅಲೀಸ್ initiative is a success story, explain ಅಂತ ಇದೆ. ಇದು ಈಗ ಕ್ಲಿಯರಾಗಿ ಹೇಳ್ತೀನಿ ನೋಡಿ. ಇದಕ್ಕೇನು ಬರೀಬೇಕು, ಇದಕ್ಕೇನು ಅಂತ. ರೈಟ್ ಎ ನೋಟ್ ಆನ್ ಬಾಬರ್ ಅಲಿ ಸ್ಕೂಲ್ ಅಂದರೆ ಬಾಬರ್ ಅಲಿ ಶಾಲೆ ಪ್ರಾರಂಭ ಮಾಡಿದಾಗಿಂದ ಹಿಡಿದು ಕೊನೆಯವರೆಗೂ ಕೂಡ ಬರೀಬೇಕು. ರೈಟ್ ಎ ನೋಟ್ ಆನ್ ಆನಂದ್ ಶಿಕ್ಷಾ ನಿಕೇತನ ಅಂದರೂ ಕೂಡ ಅದೇ ಬರೀಬೇಕು. ಅಥವಾ ಎ ಗೇಮ್, ಆಯಿತಾ, ಆಟಾಡುತ್ತಿರುವ ಗೇಮು ಒಂದು ದಿನ ಶಾಲೆಯಾಗಿ ಮಾರ್ಪಾಡಾಗತ್ತೆ. ದ ಗೇಮ್ ಕನ್ವರ್ಟೆಡ್ ಇನ್ ಟು ಎ ಸ್ಕೂಲ್, ರೈಟ್ ಅಂತ. ಅಂದರೆ ಮೊದಲು ಬಾಬರ್ ಅಲಿ ಅವರು ಒಂದು ಗೇಮನ್ನು ಆಟಾಡ್ತಿರ್ತಾರೆ, ಸ್ಕೂಲ್ ಗೇಮ್ ಅಂತ. ಹಾಗೆ ಅದಕ್ಕೂ ಕೂಡ ಅದೇ ಉತ್ತರ ಆಗಿರುತ್ತೆ. ತುಳು ರಾಣಿ ಹಜ್ರಾ ಅಂದರೆ ಒಂದು ಅಜ್ಜಿ, ಮುದುಕಿ, ಮೀನನ್ನು ಮಾರುವವಳು ಇಲ್ಲಿ ಎಜುಕೇಷನಲಿಸ್ಟ್ ಆಗ್ತಾಳೆ. 80 ಜನರನ್ನು ತಂದು ಶಾಲೆಗೆ ಸೇರಿಸ್ತಾಳೆ ಬಾಬರ್ ಅಲಿಗೆ. ಇವತ್ತು ಕೂಡ ತುಳು ರಾಣಿ ಹಜ್ರಾ, ಶಿ ಡೈಡ್ ಬಟ್ ಹರ್ ಡಾಟರ್ ಶಿ ಈಸ್ ವರ್ಕಿಂಗ್ ಇನ್ ಬಾಬರ್ ಅಲೀಸ್ ಸ್ಕೂಲ್. ಇವಳ ಬಗ್ಗೆ ತಾವುಗಳು ಬರೀಬೇಕಾಗತ್ತೆ. ಬಹಳ ಈಸಿ. ಕೊನೆಯದಾಗಿ ಒಂದು ಪ್ರಶ್ನೆ, ಇದನ್ನು ಹಾಟ್ ಕ್ವಶನ್ಸ್ ಅಂತ ಕರಿತೀವಿ. ಹಾಟ್ ಅಂದರೆ ಸ್ವಲ್ಪ ಡಿಫಿಕಲ್ಟು, ಬಹಳ ಈಸಿ. ಡು ಯು ಫೀಲ್ ದಟ್ ಬಾಬರ್ ಅಲೀಸ್ ಇನಿಷಿಯೇಟಿವ್ ಈಸ್ ಎ ಸಕ್ಸಸ್ಫುಲ್ ಸ್ಟೋರಿ. ಬಾಬರ್ ಅಲಿಯವರು ಎಲ್ಲವನ್ನು ತ್ಯಾಗ ಮಾಡಿ ಸಮಾಜ ಸೇವೆ, ಸೋಷಿಯಲ್ ಸರ್ವಿಸಿಗಾಗಿ ಬಂದು ನಿಂತ್ಕೊಂತಾರೆ. ಟು ಗಿವ್ ದ ಫ್ರೀ ಎಜುಕೇಷನ್, ಹೌದಲ್ವಾ, ಉಚಿತವಾಗಿ ಶಿಕ್ಷಣವನ್ನು ಕೊಡೋಣ. ವೇರ್ ದ ಪೀಪಲ್ ಆರ್ ಸ್ಪೆಂಡಿಂಗ್ $100,000 ಅಂತ. ಸೇಮ್ ಟೈಮ್ ಬಾಬರ್ ಅಲಿ ಡಿಸೈಡೆಡ್ ಟು ಗಿವ್ ದ ಫ್ರೀ ಎಜುಕೇಷನ್. ಆ ಉತ್ತರವನ್ನು ತಾವುಗಳು ಇಲ್ಲಿ ಬರೀಬೇಕು. ಈ ಸ್ಟಾರ್ಟೆಡ್ ಟು ಗಿವ್ ಫ್ರೀ ಬುಕ್ಸ್, ಈ ಸ್ಟಾರ್ಟೆಡ್ ಟು ಗಿವ್ ಫ್ರೀ ಮೀಲ್ಸ್, ಎಲ್ಲದೂ ಕೂಡ ತಾವುಗಳು ಈ ಒಂದು ಆನ್ಸರಲ್ಲಿ ಬರೀಬೇಕಾಗತ್ತೆ. ಎಸ್ ಅಂತ ಬರೀಬೇಕು. ಡು ಯು ಫೀಲ್, ಎಸ್ ಐ ಫೀಲ್ ದ ಬಾಬರ್ ಅಲಿ ಇನಿಷಿಯೇಟಿವ್ ಈಸ್ ಎ ಸಕ್ಸಸ್ಫುಲ್ ಸ್ಟೋರಿ. ತಾನು ತೆಗೆದುಕೊಂಡಂತಹ ನಿರ್ಧಾರದಿಂದ ಅವನ ಜೀವನದಲ್ಲಿ ಸಕ್ಸಸ್ ಆದ. ಎಸ್, ಇಟ್ ವಾಸ್ ಎ ಸಕ್ಸಸ್ಫುಲ್ ಸ್ಟೋರಿ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಅಂತ ತಾವುಗಳು ಇದರ ಬಗ್ಗೆ ಬರೀಬೇಕಾಗಿರುತ್ತೆ. ಸ್ವಲ್ಪ ಕ್ರಿಟಿಸೈಸ್ ಕ್ವಶನ್ ಅಷ್ಟೇ, ಮತ್ತೇನೂ ಇಲ್ಲ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಬರೆಯಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆಲ್ ದ ಬೆಸ್ಟ್. ಚೆನ್ನಾಗಿ ಬರೆದು ಒಳ್ಳೆಯವರಾಗಿ.